ನಮ್ಮ ಸರ್ಕಾರದವರು ಈಗ ಹಾಲಿನ ದರ 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ನಮ್ಮ ಈಗ ಹಬ್ಬದ ಶುರುವಿನಲ್ಲೇ ಈ ರೀತಿ ಆಗ್ತಾ ಇರೋದು ನಮಗೆ ತುಂಬ ಬೇಸರ ಅನ್ನಿಸ್ತಾ ಇದೆ. ನಾವೆಲ್ಲ ನಿವೃತ್ತರು, ನಮಗೆ ದಿವಸ 4 ರೂಪಾಯಿ ಅಂತಂದರೆ ತುಂಬ ಹೆಚ್ಚಿನ ಹೊರೆ ಅಂತೇಳಿ ಅನಿಸುತ್ತೆ. ಯಾಕೆ ಅಂತಂದರೆ ನಾವು ದಿವಸ ಖರ್ಚು ಮಾಡೋಕ್ಕೆ ನಮಗೆ ನೀವು ಪೆನ್ಷನ್ ಬಿಟ್ಟು ಬೇರೆ ಯಾವುದೇ ಆದಾಯ ಇರುವುದಿಲ್ಲ. ಈ ರೀತಿ ಆದಾಯ ಇಲ್ಲದೆ ಇರೋ ಟೈಮಲ್ಲಿ ಸರ್ಕಾರವು ಬರೀ ರೈತರು ಅಂತೇಳಿ ಇದು ಮಾಡ್ತಾಯಿದ್ದಾರೆ. ನಾವು ಅವ್ರ ಗ್ರಾಹಕರ ಬಗ್ಗೆ ಯಾವುದೇ ರೀತಿ ಯೋಚನೆ ಮಾಡ್ತಾಯಿಲ್ಲ. ಗ್ರಾಹಕರಿಗೆ ತೊಂದರೆ ಆಗುತ್ತೆ ಅನ್ನೋ ಯೋಚನೆ ಇಲ್ಲ. ಈ ವರ್ಷದಲ್ಲೇ ಇವಾಗ 2ನೇ ಸಲ ಹಾಲಿನ ದರ ಏರಿಸ್ತಾ ಇದ್ದಾರೆ ಇವರು. ಈ ಹಾಲಿನ ದರ ಏರಿಸಿರೋದ್ರಿಂದ ಈಗ ಒಂದೊಂದೇ ಏರಿಸ್ತಾ ಇದ್ದಾರೆ. ಬರೀ ಹಾಲು ಅಂತೇಳಲ್ಲ, ವಿದ್ಯುತ್ತದ್ದು ತೊಗೊಳ್ಳಿ, ಈಗ 25 ರೂಪಾಯಿ ನಿರ್ವಹಣಾ ವೆಚ್ಚ ಜಾಸ್ತಿ ಮಾಡಿದ್ದಾರೆ. ಈಗ ಏನಾಗುತ್ತೆ ನಮಗೆಲ್ಲ ಇವಾಗ ಅದು ತುಂಬ ತೊಂದರೆ ಆಗುತ್ತೆ. ತಿಂಗಳ ಬರ್ಡನ್ ಆಗ್ತಾನೇ ಇದೆ. ನಮಗೆ ಯಾವುದೇ ರೀತಿ ಆದಾಯ ಜಾಸ್ತಿ ಆಗೋದಿಲ್ಲ, ಬೇರೆ ಇನ್ನೊಂದು ಆದಾಯ ಮೂಲನೂ ಇರೋದಿಲ್ಲ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೀನಿ. ಹಾಲಿನ ದರನ ಆದಷ್ಟು ಬೇಗ ಇಳಿಸ್ಲಿ ಅಂತೇಳಿ ನಾವು ಕೇಳ್ಕೊಳ್ತೀವಿ. ಎಲ್ಲ ಗ್ರಾಹಕರಿಗೂ ಗ್ರಾಹಕರ ಬಗ್ಗೆ ತುಂಬ ಕಾಳಜಿ ವಹಿಸಲಿ ಅಂತಲೂ ನಾವು ಕೇಳ್ಕೊಳ್ತೀವಿ. ಯಾಕೆಂತಂದರೆ ನಾವು KMF ಇದು ಹಾಲಿನ ಬಗ್ಗೆ ತುಂಬ ವಿಶ್ವಾಸ ಇಟ್ಕೊಂಡಿದ್ದೀವಿ. ಯಾಕೆಂದ್ರೆ ನಾವು ಬೇರೆ ಕಡೆ ತೊಗೊಳ್ತಾ ಇಲ್ಲ. ಯಾಕೆಂತಂದರೆ ನಮ್ಮ ಕರ್ನಾಟಕದ ಹಾಲದು, ಅದನ್ನು ನಾವು ತುಂಬ ಮೊದಲಿಂದನೂ ಉತ್ತಮವಾಗಿ ಬೆಳೆಸ್ತಾ ಇದ್ದೀವಿ. ಅದು ಆ ಗ್ರಾಹಕರ ಸೇವೆ ಬಗ್ಗೆ ಅದು ಯೋಚನೆ ಮಾಡಬೇಕು ಅಂಥೇಳಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ರಾಜ್ಯ ಸರ್ಕಾರ ಏಪ್ರಿಲ್ 1ನೇ ತಾರೀಕಿನಿಂದ ಹಾಲಿನ ದರ ಮತ್ತು ವಿದ್ಯುತ್ತಿನ ದರವನ್ನು ಏರಿಸ್ತಾ ಇದ್ದೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದೆ. ಇದು ಯುಗಾದಿ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ತಿರುವಂತಹ ಕರ್ನಾಟಕದ ನಾಗರಿಕರ ಮೇಲೆ ಭಾಳ ದೊಡ್ಡದಾಗಿರುವಂಥ ಒಂದು ಹೊರೆಯನ್ನು ಇವತ್ತು ರಾಜ್ಯ ಸರ್ಕಾರ ಹೇರಿದೆ ಅಂಥೇಳಿ ಅನಿಸ್ತಾ ಇದೆ. ರೈತರಿಗೆ ಒಳ್ಳೆಯ ಬೆಲೆಯನ್ನು ಕೊಡಬೇಕು ಅಂತ ಹೇಳ್ತಾರೆ. ನಾವು ಅದ್ರ ಬಗ್ಗೆ ಏನು ವಿರೋಧ ಏನಿಲ್ಲ. ಆದರೆ ರೈತರಿಗೆ ಕೊಡೋ ದರ ಮತ್ತು ಗ್ರಾಹಕರಿಂದ ವಸೂಲು ಮಾಡುವಂಥ ದರದಲ್ಲಿ ಅಜಗಜಾಂತರವಾಗಿರುವಂಥ ವ್ಯತ್ಯಾಸ ಇದೆ. ಈಗ ರೈತರಿಗೆ 35 ರೂಪಾಯಿ ಕೊಟ್ಟರೆ ಗ್ರಾಹಕರಿಂದ 55 ರೂಪಾಯಿ ವಸೂಲಿ ಮಾಡ್ತಾ ಇದ್ದಾರೆ. ಅಂದರೆ 20 ರೂಪಾಯಿಗಳನ್ನು ಇವರು ನಿರ್ವಹಣೆಗೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ. ಈ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೆ ವೈಜ್ಞಾನಿಕವಾಗಿ ಚಿಂತನೆಯನ್ನು ಮಾಡಬೇಕು ಸರ್ಕಾರ. ಅದು ಬಿಟ್ಟು ರೈತರಿಗೆ ಜಾಸ್ತಿ ಕೊಡಬೇಕು ಅಂಥೇಳಿ ಅದನ್ನು ಗ್ರಾಹಕರಿಂದ ಕಿತ್ಕೊಳ್ಳುವಂಥದ್ದು ಯಾವುದೇ ಕಾರಣಕ್ಕೂ ಸರಿಯಾಗೋದಿಲ್ಲ. ಇವತ್ತೇನೋ ರೈತರಿಗೆ ಅದನ್ನು ಕೊಡ್ತಾ ಇದ್ದಾರೆ, ಆದರೆ ಇನ್ನೊಂದು 15-20 ದಿವಸ ಬಿಟ್ಟು ಇನ್ಯಾವುದೋ ಕಾರಣವನ್ನು ಕೊಟ್ಟು ರೈತರಿಗೆ ಕೊಡುವಂಥ ಬೆಲೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಇನ್ನು ವಿದ್ಯುತ್ ದರದ ವಿಚಾರವನ್ನು ಬಂದರೆ ರಾಜ್ಯದ ಜನತೆ ಇವರಿಗೆ ಉಚಿತವಾಗಿ ಕೊಡಿ ಅಂತ ಏನು ಕೇಳಿರಲಿಲ್ಲ. ಈಗ ಕೆಲವು ಜನಕ್ಕೆ ಉಚಿತವಾಗಿ ಕೊಡೋಕ್ಕೋಸ್ಕರ ಉಳಿದಂತಹ ಜನರಿಗೆ ಈ ಬೆಲೆ ಏರಿಕೆಯನ್ನು ಮಾಡೋದ್ರ ಮೂಲಕ ಅವರ ಜೇಬಿಗೆ ಕತ್ತರಿಯನ್ನು ಹಾಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇವತ್ತು ವಿದ್ಯುತ್ತಿನ ದರದ ಏರಿಕೆಯ ಕಾರಣಕ್ಕಾಗಿ ಅನೇಕ ಕೈಗಾರಿಕೆಗಳು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾ ಇದೆ. ಇದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಮತ್ತೆ ಬೆಲೆಯನ್ನು ಜಾಸ್ತಿ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಜನರಿಗೆ ಉಚಿತವಾಗಿ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕೈನಲ್ಲಿ ಉಚಿತವಾಗಿ ಕೊಡುವಂಥದ್ದು, 2 ಕೈಯಿಂದ ಜೇಬಿಗೆ ಕೈ ಹಾಕಿ ಉಳಿದಂಥ ಹಣವನ್ನು ಕಿತ್ಕೊಳ್ಳುವಂಥದ್ದು, ಈ ರೀತಿ ರಾಜ್ಯ ಸರ್ಕಾರವನ್ನು ಮಾಡ್ತಾ ಇದೆ. ಹಾಗಾಗಿ 2 ಬೆಲೆ ಏರಿಕೆ ಏನಿದೆ ಅದನ್ನು ತಕ್ಷಣ ಪಡೆಯಬೇಕು ಮತ್ತು ಜನರು ನೆಮ್ಮದಿಯಿಂದ ಬಾಳಲಿಕ್ಕೆ ಸರ್ಕಾರ ಅನುವು ಮಾಡಿಕೊಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತಾಯಿದ್ದೀನಿ. ಇವತ್ತಿನ ದಿವಸ ಹಾಲಿನ ದರ ಜಾಸ್ತಿ ಮಾಡೋದು ಈ ಬೇಸಿಗೆಯಲ್ಲಿ ಸ್ವಲ್ಪ ಹಾಲಿಗೆಲ್ಲ ಕಷ್ಟ ಆಗುತ್ತೆ, ಒಪ್ಕೋತೀನಿ ನಾನು. ಯಾಕೆಂದರೆ ನಮ್ಮ ಮನೆಯಲ್ಲೂ ಹಸು ಎಮ್ಮೆ ಎಲ್ಲ ಇತ್ತು. ಈ ದಿವಸದಲ್ಲಿ ಹಾಲು ಅವ್ರು 4 ಲೀಟ್ರಿಗೆ ಹಾಲು ಕೊಡೋದು 2.5-3 ಲೀಟ್ರ್ ಕೊಡುತ್ತೆ. ಆಮೇಲೆ ಅದಕ್ಕೆ ಬೇಕಾಗಿರೋ ಹಸಿ ಹುಲ್ಲುಗಳು, ಈ ಮೇವುಗಳು ಎಲ್ಲ ಕಷ್ಟನೇ. ಆದರೆ ಒಂದೇ ಸರಿ 4 ರೂಪಾಯಿ ಜಾಸ್ತಿ ಮಾಡೋದು ಅನ್ನೋದು ನನಗೆ ತುಂಬ ಜಾಸ್ತಿ. 1 ರೂಪಾಯಿನೋ 2 ರೂಪಾಯಿನೋ ಜಾಸ್ತಿ ನಾನು ಒಪ್ಕೋತೀನಿ. ಕಷ್ಟ ಏನಿದೆ ಅಂತ ನನಗೆ ಗೊತ್ತು. ಇನ್ನು ವಿದ್ಯುತ್ ದರ ಜಾಸ್ತಿ ಏನಂದರೆ ಫ್ರೀ ಕೊಡೋದು ಒಂದು ಕಡೆ. ಆಮೇಲೆ ಏನಾಗಿದೆ ಅಂದರೆ ಫ್ರೀ ಅಂತ ಯಾವುದನ್ನೇ ಕೊಟ್ಟರೂ ಕೂಡ ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋ ಜನ ಜಾಸ್ತಿ. ಯಾಕೆಂದರೆ ಯಾರ ಮನೆಯಲ್ಲೂ ಇವಾಗ ಫ್ಯಾನ್ ಆಫೇ ಮಾಡಲ್ಲ, ಗೀಝರ್ ಸ್ವಿಚ್ ಅದು 24 ಗಂಟೆನೂ ಬಿಸಿ ನೀರಲ್ಲೇ, ಬೇಸಿಗೆ ಆದರೂ ಬಿಸಿ ನೀರೇ ಯೂಸ್ ಮಾಡೋದು. ಈ ರೀತಿಯಾಗಿದೆ. ವಿದ್ಯುತ್ ದರ ಇದು ಮಾಡಿದರೆ ಏನು ಪ್ರಯೋಜನ ಆಯಿತು? ಒಂದು ಕಡೆಯಿಂದ ಕೊಡೋದು, ಒಂದು ಕಡೆಯಿಂದ ತೊಗೊಳ್ಳೋದು ಆಗ್ತಾಯಿದೆ ಅಷ್ಟೇ. ಇನ್ನೇನು ಪ್ರಯೋಜನ ಆಗ್ತದೆ ಅಂತ ನನಗೆ ಅನಿಸೋದಿಲ್ಲ. ವಿದ್ಯುತ್ ದರದ ಮಟ್ಟಿಗಂತೂ ನಂದು ವಿರೋಧನೇ ಇದೆ ನಂದು ಈ ಬೇಸಿಗೆಯಲ್ಲಿ. ಮತ್ತು ಅವರು ಮೇಂಟೆನೆನ್ಸ್ ಅಂತ ಹೇಳೋದು ದಿವಸದಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೆ ತೆಗೆಯೋದು, ಇವೆಲ್ಲ ನಾಟಕ ಮಾಡ್ತಾರೆ. ಯಾಕೆಂದರೆ ಇವಾಗ ಫ್ರೀ ಕೊಡೋಕೆ ಆಗ್ತಿಲ್ಲ ಅವರಿಗೆ. ಅದನ್ನು ಹೇಗಾದರೂ ಮಾಡಿ ಸರಿ ಮಾಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಅವರು ಈ ರೀತಿ ಮಾಡ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ. ಇವತ್ತಿನ ಪ್ರಚಲಿತ ವರ್ತಮಾನದಲ್ಲಿ ನಾವೇನು ಹಾಲಿನ ದರ ಮತ್ತು ವಿದ್ಯುತ್ ದರವನ್ನು ಏರಿಸ್ತಾ ಇದ್ದಾರೆ, ಏರಿಸಬಹುದು ಅನ್ನುವಂತಹ ಸೂಚನೆಗಳಿದ್ದಾವೆ. ಇವೆಲ್ಲವೂ ಕೂಡ ಸಾಮಾನ್ಯ ವರ್ಗದವರಿಗೆ, ಮಧ್ಯಮ ವರ್ಗದವರಿಗೆ ಅತ್ಯಂತ ಆಘಾತಕಾರಿಯಾದಂತಹ ಸುದ್ದಿಯಾಗಿರ್ತವೆ. ಆದ್ದರಿಂದ ಇಂತಹ ವಿಚಾರಗಳು ಸಾಮಾನ್ಯಕ್ಕೆ ಯಾವಾಗಲೂ ಬಲಿಪಶು ಆಗೋದು ಮಧ್ಯಮ ವರ್ಗದವರೇನೆ.
ಅವ್ರ ಮನಸ್ಥಿತಿ ಹೇಗಿರುತ್ತೆ ಅಂತ ಹೇಳಿದರೆ ನಮ್ಮ ಆದಾಯಕ್ಕೆ ತಕ್ಕಷ್ಟು ಅನ್ನೋ ರೀತಿಯಲ್ಲಿ ಎಲ್ಲವನ್ನು ಅವರು ಒಂದು ಸೆಟ್ ಮಾಡಿಕೊಂಡು ಕೂತಿರ್ತಾರೆ. ದಿಢೀರಂತ ಇವತ್ತು ವಿದ್ಯುತ್ ದರ ಆಗುತ್ತೆ, ನಾಳೆ ದಿವಸ ಹಾಲಿನ ದರ ಆಗುತ್ತೆ, ಇನ್ನೊಂದು ದಿವಸ ಗೊಬ್ಬರದ ದರ ಆಗುತ್ತೆ, ಮತ್ತೊಂದು ದಿವಸ ಮತ್ತೊಂದು ಆಗ್ತಾ ಇದ್ದರೆ ಅದಕ್ಕೆ ತಕ್ಕಂತೆ ಆದಾಯ ಬರುವಂತಹ ಸೋರ್ಸ್ಗಳು ಯಾರಿಗೂ ಕೂಡ ಸಾಮಾನ್ಯವಾಗಿ ಇರೋದಿಲ್ಲ. ಈ ರೀತಿ ಪದೇ ಪದೇ ಆದ ಹಾಗೆ ನಮಗೆ ಪದೇ ಪದೇ ಆದಾಯ ಬರುವಂತಹ ಸೂಚನೆಗಳು ಎಲ್ಲೂ ಇರೋದಿಲ್ಲ. ಹಾಗಾದಾಗ ಏನಾಗುತ್ತೆ ಅಂತ ಹೇಳಿದರೆ ಮಧ್ಯಮ ವರ್ಗದವರಿಗೆ ಅತ್ಯಂತ ಪೆಟ್ಟು ಬೀಳುವಂತಹ ಸಂದರ್ಭಗಳಿರ್ತದೆ. ಹಾಗಾಗಿ ಈ ರೀತಿಯಲ್ಲಿ ಮಾಡುವಂತಹ ಸಂದರ್ಭಗಳಲ್ಲಿ ಅವರು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಅದನ್ನು ಎಲ್ಲ ಜನಸಾಮಾನ್ಯರ ಒಂದು ಮನಸ್ಥಿತಿಯನ್ನು ಮತ್ತು ಅವರ ಆರ್ಥಿಕ ಸ್ಥಿತಿಯನ್ನು ಯೋಚನೆ ಮಾಡಿಕೊಂಡು ಅದನ್ನು ಹೆಚ್ಚು ಮಾಡುವಂತಹದ್ದು ಸೂಕ್ತ ಅಂತ ನಮ್ಮ ಭಾವನೆ ಇರ್ತದೆ. ವಿದ್ಯುತ್ ದರನೂ ಕೂಡ ವಿದ್ಯುತ್ ದರದಲ್ಲಿ ಈಗಂತೂ ಅನೇಕ ಮನೆಗಳಿಗೆ ಫ್ರೀ ಕೊಟ್ಟಿದ್ದಾರೆ. ಆದರೆ ಅದರ ದುಪ್ಪಟ್ಟು ಬೇರೆ ಬೇರೆಯವರು ಕಟ್ಟಲೇಬೇಕಾಗಿರ್ತದೆ. ಹಾಗಾಗಿ ಇದು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆಯೇ ಹೊರತು ತುಂಬ ವಿಶೇಷವಾಗಿ ಏನೂ ಆಗೋದಿಲ್ಲ. ಆದರೆ ಯಾರಿಗೆ ಅದರ ಪರಿಣಾಮ ಉಂಟಾಗತ್ತೆ ಅಂತ ಹೇಳಿದರೆ, ಈಗ ಫ್ರೀ ಇದ್ದವ್ರಿಗೆ ಏನು ಅನ್ನಿಸ್ತಲೇ ಇರ್ಬೋದು, ಆದರೆ ಈ ಫ್ರೀಗೆ ಕೊಡುವಂತಹ ದುಡ್ಡನ್ನು ಯಾರು ಕಟ್ಟುತ್ತಾ ಇದ್ದಾರೆ ಅವರು ಕಟ್ಟಬೇಕು ಅಂತಾದಾಗ ಅದು 2 ಟೈಮ್ಸೋ 3 ಟೈಮ್ಸೋ ಜಾಸ್ತಿ ಆಯಿತು ಅಂತಾದರೆ ಅವರು ಪರೋಕ್ಷವಾಗಿ ಈ ನಾವು ಫ್ರೀ ತಗೊಳ್ತಾ ಇದ್ದವ್ರ ಬಗ್ಗೆನೂ ಕೂಡ ಅವರಿಗೆ ಅಸಮಾಧಾನ ಉಂಟಾಗುತ್ತೆ. ಯಾಕೆಂದರೆ ಅವ್ರು ಕಟ್ಟಬೇಕಾದ ದುಡ್ಡನ್ನು ನಾವು ಕಟ್ಟುತ್ತಾ ಇದ್ದೇವೆ ಅನ್ನುವಂತಹ ಭಾವನೆ ಅವರಲ್ಲಿ ಬರ್ತದೆ. ಹಾಗಾಗಿ ಇದು ಅತ್ಯಂತ ಸೂಕ್ತವಾದದ್ದು ಅಲ್ಲ ಅಂತ ನಮ್ಮ ಅಭಿಪ್ರಾಯ. ನಿಜವಾಗ್ಲೂ ಇವಾಗ ಹಾಲಿನ ದರ ಏರಿಸಿದ್ದಾರೆ. ರಾಜ್ಯ ಸರ್ಕಾರ ಜನಸಾಮಾನ್ಯರ ಕಷ್ಟಗಳನ್ನು ಅರ್ಥಕೊಳ್ತಾನೆ ಇಲ್ಲ ಅಂತ ಕಾಣುತ್ತೆ. ಸುಮ್ಮನೆ 4 ರೂಪಾಯಿ ಏರಿಸ್ಬಿಡೋದು ಅಂತ ಹೇಳಿದ್ರೆ ಅರ್ಥ ಇಲ್ವ ಅದಕ್ಕೆ? ಒಂದು ದಿನಕ್ಕೆ 4 ರೂಪಾಯಿ, 1 ಲೀಟ್ರಿಗೆ 4 ರೂಪಾಯಿ ಹಾಲು ಏರಿಸಿದ್ದಾರೆ. ಒಂದು ಮನೆಗೆ ಹಾಲು ಎಷ್ಟು ಖರ್ಚಾಗುತ್ತೆ ಅನ್ನೋ ಯೋಚನೆ ಮಾಡಲ್ಲ. ಸುಮ್ಮನೆ ರೈತರಿಗೆ ಕೊಡ್ತೀವಿ, ರೈತರು ಕೇಳ್ತಾ ಇದ್ದಾರೆ ಅಂತ ಹೇಳಿ 4 ರೂಪಾಯಿ ಹಾಲಿನ ದರ ಏರಿಸಿದ್ದಾರೆ. ಇವತ್ತು ಕೆಲಸದಲ್ಲಿರೋವಂಥವ್ರಿಗೆ ಹೇಗೋ ಅವ್ರಿಗೆ ಡಿ ಎ ಅಂತೇಳಿ ಜಾಸ್ತಿ ಮಾಡ್ಕೋತಾರೆ, ಆ ದರವನ್ನು ಸಮಪಾಲ ಮಾಡ್ಕೊಂಡ್ಬಿಡ್ತಾರೆ. ಆದರೆ ಕೆಲಸದಲ್ಲಿ ಇಲ್ಲೇ ಇರೋರಿಗೆ, ಪೆನ್ಷನ್ ಬರ್ತಿರೋರಿಗೆ, ಸರ್ಕಾರಿ ಕೆಲಸದಲ್ಲಿದ್ದವ್ರಿಗೆ ಪೆನ್ಷನ್ ಬರುತ್ತೆ, ಖಾಸಗಿ ಕಂಪ್ನಿಗಳಲ್ಲಿ ಕೆಲಸ ಮಾಡೋಂಥ ನಿವೃತ್ತಿ ಆದಂಥವ್ರಿಗೆ ಪೆನ್ಷನ್ ಕೂಡ ಬರಲ್ಲ. ಅವ್ರೆಲ್ಲ ಜೀವನ ಹೇಗೆ ಮಾಡಬೇಕು ಅನ್ನೋ ಯೋಚನೆಯೂ ಕೂಡ ಮಾಡದೆ ವಿದ್ಯುತ್ ದರ, ಹಾಲಿನ ದರ ಎಲ್ಲ ಏರಿಸ್ತಾ ಹೋಗ್ತಾರೆ. ಇದೆಲ್ಲ ತುಂಬ ಖಂಡನೀಯವಾದಂಥದ್ದು. ಸರ್ಕಾರ ಯಾವತ್ತು ಜನಸಾಮಾನ್ಯರ ಕಷ್ಟಗಳನ್ನು ನೋಡಿ ಸ್ಪಂದಿಸಬೇಕೇ ಹೊರತು ತಮ್ಮ ಹೆಚ್ಚಿಗೆ ಬಂದಂತೆ ಎಲ್ಲ ರೀತಿಯ ವಸ್ತುಗಳ ದರವನ್ನು ಏರಿಸೋದು ಖಂಡನೀಯವಾದಂಥದ್ದು. ಇದನ್ನು ತುಂಬ ಖಂಡನೆ ಮಾಡಬೇಕಾದಂಥ ವಿಷಯ ಇದು. ಹಾಲಿನ ದರ ಆದಷ್ಟು ಬೇಗ ಕಡಿಮೆ ಮಾಡಲಿ. ವಿದ್ಯುತ್ ದರನೂ ಅಷ್ಟೇ, ಯಾವುದೇ ಥರದ ಸೂಚನೆಗಳಿಲ್ಲದೆ ಜನರಿಗೆ ಸೂಚನೆಗಳನ್ನು ಕೊಡದೆ ವಿದ್ಯುತ್ ದರವನ್ನು ಕೂಡ ಏರಿಸ್ತಾ ಇದ್ದಾರೆ. ಇದನ್ನೆಲ್ಲ ಮಾಡಬಾರ್ದು. ಈ ಥರದ್ದೆಲ್ಲ ಜನಸಾಮಾನ್ಯರಿಗೆ, ಬಡವರಿಗೆ ಅನುಕೂಲ ಆಗೋ ಹಾಗೆ ಸರ್ಕಾರ ತನ್ನ ಕಾರ್ಯಗಳನ್ನು ನಡೆಸಬೇಕು ಅಂತ ಹೇಳ್ತಾ ಈ ವಿಷಯದಲ್ಲಿ ತುಂಬ ಹಾಲಿನ ದರ ಮತ್ತು ವಿದ್ಯುತ್ ದರ ಏರಿಸಿದ್ದು ತುಂಬ ಖಂಡನೀಯ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ.